Hi, good morning students. Welcome back to online class. Today I will tell you something to you for the games. If you play any games, I think if you all like that cricket, it's right now. If you all play the cricket, in that moment you are also making some cheats to your opponent parties. Some cheat means they bowling for 6 balls means you can only argue for the 5 balls. Some are for wide, some are for no ball, like that. Or if you scored 10 means if you argue for the 11, like that. Or you can fight with your opponent team. ಹೌದಾ ಅಲ್ವಾ? ಕ್ರಿಕೆಟ್ ಆಡ್ತಾ ಇರ್ತೀರಾ, 4 ಹೋಗಿರಲ್ಲ, 4 ಅಂತೀರ, ಬೌಂಡ್ರಿ ಬಾಲ್ ಹಿಡ್ದಾಗ ಅಲ್ವಾ? ಕ್ಯಾಚ್ ಕರೆಕ್ಟಾಗಿ ಹಿಡಿದಿರ್ತಾರೆ, ಇಲ್ಲ ನೆಲಕ್ಕೆ ಟಚ್ ಆಯಿತು ಅಂತ ಅಂತೀವಿ. 6 ಬಾಲ್ ಮಾಡಿರ್ತಾನೆ, ಇಲ್ಲ ಇದೇ ಬಾಲ್ ಆಗಿದೆ, ಒಂದು ವೈಡು ನೋ ಬಾಲು ಅಂತ ಹೇಳ್ತೀವಿ. ಹೌದಾ ಇಲ್ಲ? ಲೈಕ್ ದಟ್ ದಿಸ್ ಟೈಪ್ ವಿ ಕ್ಯಾನ್ ಮೇಕ್ ಮೆನಿ ಮಿಸ್ಟೇಕ್ ಇನ್ ದ ಪ್ಲೇಯಿಂಗ್ ಆಫ್ ಗೇಮ್ಸ್. ಈ ಥರವಾಗಿ ನೂರಾರು ಮಿಸ್ಟೇಕ್ಸನ್ನು ಮಾಡ್ತೀವಲ್ವಾ ಪ್ಲೇಯಿಂಗ್ ಕ್ರಿಕೆಟ್ ಆಡ್ಬೇಕಾದ್ರೆ. ಆ್ಯಂಡ್ ದೆನ್ ಆಲ್ಸೋ ಇಟ್ ಈಸ್ ಎ ಚೀಟಿಂಗ್. ಅದ್ರ ಜೊತೆಗೆ ನಾವು ಅವ್ರಿಗೆ ಮೋಸವನ್ನು ಮಾಡ್ತೀವಲ್ವಾ, ಸುಳ್ಳು ಹೇಳ್ತೀವಲ್ವಾ, ಹೌದಾ ಇಲ್ವಾ? ಆ್ಯಸ್ ದೀಸ್ ಆರ್ ಆಲ್ ವಿ ಕ್ಯಾನ್ ಡೂ ವಿತ್ ದ ರೂಲ್ಸ್. ಹೌದಾ ಇಲ್ವಾ? ಇಲ್ಲಿ ಕೆಲವೊಂದು ನಮ್ಮದೇ ನಿಯಮಗಳನ್ನ ಹಾಕೊಂಡಿರ್ತೀವಿ, ಅದ್ರ ಮೇಲೆ ವಾದಗಳು ಮಾಡ್ತೀವಲ್ವಾ. ಇದೆಲ್ಲ ನಿಯಮಗಳಿದ್ದೇ ನಾವು ಅಷ್ಟು ವಾದ ಮಾಡ್ತೀವಿ ಅಂದರೆ ಯು ಕ್ಯಾನ್ ಥಿಂಕ್ ಇಟ್ ವಿತೌಟ್ ಎ ರೂಲ್ಸ್. ಹೌ ಕ್ಯಾನ್ ಯು ಪ್ಲೇ ಟು ದ ಗೇಮ್? ರೂಲ್ಸ್ ಇಲ್ಲ ಅಂದರೆ ನಿಮ್ಮ ಕೈಗೆ ಮಾಡೋಕ್ಕಾಗ್ತಾ ಇತ್ತಾ? ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಬಿಕಮ್ ಎ ಸ್ಟ್ರಾಂಗ್, ವೀಕ್ ಬಿಕಮ್ ಎ ವೀಕ್. ಶಕ್ತಿ ಇರೋರೇ ಆಡ್ತಾ ಇದ್ರು, ಶಕ್ತಿ ಇರೋರು ಬರೀ ಬಾಲಿಂಗೇ ಮಾಡೋದಾಗ್ತಾ ಇತ್ತು, ಶಕ್ತಿ ಇರೋರು ಬರೀ ಬ್ಯಾಟಿಂಗೇ ಮಾಡ್ತಾ ಇದ್ರು. ಹೌದಾ ಇಲ್ವಾ? ದಟ್ಸ್ ವೈ ಇನ್ ದ ಈಚ್ ಆ್ಯಂಡ್ ಎವ್ರಿ ಗೇಮ್ ಆ್ಯಂಡ್ ಎವ್ರಿ ಹ್ಯೂಮನ್ ಲೈಫ್ ನೀಡ್ ಟು ದ ರೂಲ್ಸ್. ಅದಕ್ಕೋಸ್ಕರ ಹೇಳ್ತೀವಿ, ಪ್ರತಿಯೊಂದು ಗೇಮಿಗೂ, ಪ್ರತಿ ಒಬ್ಬ ಮನುಷ್ಯನ ಜೀವನಕ್ಕೂ ರೂಲ್ಸ್ ಅನ್ನೋದು ಬೇಕೇ ಬೇಕು. ಹೌದಾ ಇಲ್ವಾ? ದಟ್ಸ್ ವೈ ವೆನ್ we can apply to the rules in the games or human life, that moment the games also going good, that life also going is good path. That's why the everything and everyone wants to the rules. ಅದಕ್ಕೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಗೇಮಿಗೂ ರೂಲ್ಸ್ ಅನ್ನೋದು ಬೇಕೇ ಬೇಕಲ್ವಾ? ಆರ್ ಯು ಅಕ್ಸೆಪ್ಟೆಡ್? ನೌ ಟುಡೇ ಆಲ್ಸೋ ವಿ ಕ್ಯಾನ್ ಸ್ಟಾರ್ಟೆಡ್ ಟು ದ ಯುವರ್ civics first chapter, our constitution. Civics first chapter, our constitution. Our constitution is the your civics first chapter. Civics ನ ನಿಮ್ಮ ಫಸ್ಟ್ ಚಾಪ್ಟರ್, our constitution, ನಮ್ಮ ಸಂವಿಧಾನ. ಅರ್ಥ ಆಗ್ತಿದೆಯಾ? ನಮ್ಮ ಸಂವಿಧಾನ. ಆದರೆ ವಾಟ್ ಆರ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಸಾರ್ ಅಂದರೆ ನೀವು ಎಲ್ಲ ಹೇಳ್ತಾರಲ್ಲ, ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನೇನಿದೆ ಸರ್ ಅಂತಂದರೆ ಆರ್ಟಿಕಲ್ಸ್, ಶೆಡ್ಯೂಲ್ಡ್, ಚಾಪ್ಟರ್ಸ್, ಅಮೆಂಡ್ಮೆಂಟ್ಸ್, ಫೀಚರ್ಸ್, ದೀಸ್ ಆರ್ ಆಲ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ಇದೆಲ್ಲ ಸಹ ನಿಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದೆ. ಇನ್ ದಿಸ್ ಕ್ಲಾಸ್ ವಿ ಕ್ಯಾನ್ ಲರ್ನ್ ಅಬೌಟ್ ಅವರ್ ಕಾನ್ಸ್ಟಿಟ್ಯೂಷನ್. ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂದರೆ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದರಲ್ಲಿ ಮೊದಲನೇದು ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅರ್ಥ ಏನು ಅನ್ನೋದನ್ನ ನೋಡ್ತಾ ಬರೋಣ. ಕಾನ್ಸ್ಟಿಟ್ಯೂಷನ್ ಈಸ್ ಎ ಸೆಟ್ ಆಫ್ ಎ ಬೇಸಿಕ್ ರೂಲ್ ಆಫ್ ದ ಕಂಟ್ರಿ. ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಸೆಟ್ ಆಫ್ ಎ ಬೇಸಿಕ್ ರೂಲ್ ಆಫ್ ದ ಕಂಟ್ರಿ. ನಮ್ಮ ದೇಶದಲ್ಲಿ ಬೇಸಿಕ್ ರೂಲ್ಸ್ಗಳನ್ನ ಸೆಟ್ ಮಾಡೋವಂಥದ್ದನ್ನೇ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಎನ್ಯುಮರೇಟ್ಸ್ ದ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ದ ಗೌರ್ನಮೆಂಟ್. ಇದು ಏನನ್ನ ಹೇಳ್ತಾ ಇದೆಯಪ್ಪ ಅಂದರೆ ಇಟ್ ಈಸ್ ಎನ್ಯುಮರೇಟ್ ದ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ದ ಗೌರ್ಮೆಂಟ್. ಗೌರ್ಮೆಂಟು ಏನೇನು ಕೆಲಸವನ್ನು ಮಾಡಬೇಕು, ಕಾರ್ಯಗಳನ್ನ ಮಾಡಬೇಕು, ಅದರ ಅಧಿಕಾರ ಏನು ಅನ್ನೋದನ್ನ ಹೇಳುವಂಥದ್ದೇ ಕಾನ್ಸ್ಟಿಟ್ಯೂಷನ್. ಮತ್ತೇನು ಮಾಡುತ್ತೆ? ದ ಕಾನ್ಸ್ಟಿಟ್ಯೂಷನ್ ರೆಫರ್ಸ್ ಟು ದ ಎವ್ರಿ ಪರ್ಸನ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಕಂಟ್ರಿ. ದೇಶದಲ್ಲಿರುವಂಥ ಪ್ರತಿಯೊಬ್ಬರ ರೈಟ್ಸ್, ಹಕ್ಕುಗಳು, ಆ್ಯಂಡ್ ಡ್ಯೂಟೀಸ್, ಕರ್ತವ್ಯಗಳು ಏನು ಅನ್ನೋದನ್ನ ಹೇಳುವಂಥದ್ದು ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ದೆನ್ ಅಷ್ಟೇನಾ ಸರ್? ಆ್ಯಂಡ್ ಇಟ್ ಈಸ್ ಆಲ್ಸೋ ಗೈಡೆಡ್ ಟು ದ ಗೌರ್ನಮೆಂಟ್. ಕಾನ್ಸ್ಟಿಟ್ಯೂಷನ್ ಏನು ಮಾಡ್ತಾ ಇದೆ ಅಂದರೆ ಇಟ್ ಈಸ್ ಗೈಡೆಡ್ ಟು ದ ಗೌರ್ಮೆಂಟ್ಗೆ ಗೈಡನ್ನು ಮಾಡುತ್ತೆ ಥ್ರೂ ದೇ ಆರ್ಗನ್ಸ್. ಗೌರ್ಮೆಂಟ್ ಆರ್ಗನ್ಸ್ಗಳಿದೆ, ಯಾವ್ದು ಅಂದರೆ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ 3 ಅಂಗಗಳಿವೆ.
ಲೆಜಿಸ್ಲೇಟಿವ್ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಜುಡಿಷಿಯರಿ ನ್ಯಾಯಾಂಗ. In these are the three organs guided by the constitution. ಈ ಮೂರು ಆರ್ಗನ್ಸ್ಗಳಿಗೂ ಯಾವ ಥರ ಕೆಲಸ ಮಾಡಬೇಕು ಅನ್ನೋದನ್ನ ಈ ಕಾನ್ಸ್ಟಿಟ್ಯೂಷನ್ ಅನ್ನೋದು ಹೇಳ್ತಾ ಬರುತ್ತೆ. ನೋ ಒನ್ ವೈಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನ್. ಯಾರೊಬ್ಬರೂ ಸಹ ಕಾನ್ಸ್ಟಿಟ್ಯೂಷನ್ನ ಮೀರಂಗಿಲ್ಲ, ಅದನ್ನ ಯಾರೂ ಸಹ ಬ್ರೇಕ್ ಡೌನ್ ಮಾಡಂಗಿಲ್ಲ. ಗೊತ್ತಾಗ್ತಾ ಇದೆಯಾ? ನೋ ಒನ್ ವೈಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನ್ ಅಂದರೆ ಯಾರು ಸಹ ಕಾನೂನನ್ನ ಮೀರಂಗಿಲ್ಲ, ಯಾರು ಸಹ ಅದನ್ನು ತೆಗೆದಾಕೋಂಗಿಲ್ಲ. ಇಟ್ ಈಸ್ ಅಪ್ಲೈಡ್ ಬೈ ದ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದ ಕಂಟ್ರಿ. ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಹ ಇದು ಅಪ್ಲೈ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಸೆಟ್ ಆಫ್ ಎ ಬೇಸಿಕ್ ರೂಲ್ ಆಫ್ ದ ಕಂಟ್ರಿ. ಇಟ್ ಈಸ್ ಕಾಲ್ಡ್ ಎ ಕಾನ್ಸ್ಟಿಟ್ಯೂಷನ್. ಸೆಟ್ ಆಫ್ ಬೇಸಿಕ್ ರೂಲ್ಸ್ ಆಫ್ ದ ಕಂಟ್ರಿ, ಇಟ್ ಈಸ್ ಕಾಲ್ಡ್ ಎ ಕಾನ್ಸ್ಟಿಟ್ಯೂಷನ್. ದ ಕಾನ್ಸ್ಟಿಟ್ಯೂಷನ್ ಎನ್ಯುಮರೇಟ್ಸ್ ದ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಗೌರ್ಮೆಂಟ್. ಗೌರ್ಮೆಂಟ್ನ ಕೆಲಸಗಳೇನು, ಕಾರ್ಯಗಳೇನು, ಅಧಿಕಾರಗಳೇನು ಅನ್ನೋದನ್ನ ಹೇಳ್ತಾ ಬರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ರೆಫರೆನ್ಸ್ ಟು ದ ಪೀಪಲ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಈ ಜನಗಳ ಹಕ್ಕುಗಳೇನು, ಕರ್ತವ್ಯಗಳೇನು ಅನ್ನೋದು ಸಹ ಹೇಳ್ತಾ ಬರುತ್ತೆ. ಆ್ಯಂಡ್ ಮತ್ತೇನು ಬರುತ್ತೆ? ಇಟ್ ಈಸ್ ಗೈಡೆಡ್ ಟು ದ ಗೌರ್ನಮೆಂಟ್ ಆರ್ಗನ್ಸ್. ಗೌರ್ಮೆಂಟ್ ಆರ್ಗನ್ಸ್ ಇದೆಯಲ್ಲ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಅದುಗಳಿಗೆ ಗೈಡನ್ನು ಮಾಡ್ತೇವೆ, ಅದರ ಕೆಲಸವನ್ನು ಮಾಡಬೇಕು ಅಂತ. ನೋ ಒನ್ ವೈಲೇಟ್ ಟು ದ ಕಾನ್ಸ್ಟಿಟ್ಯೂಷನ್ಸ್. ಕಾನ್ಸ್ಟಿಟ್ಯೂಷನ್ನ ಯಾರೂ ಸಹ ಮೀರೋ ಆಗಿಲ್ಲ. ಇಟ್ ಈಸ್ ಎ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಆರ್ ಯು ಅಂಡರ್ಸ್ಟ್ಯಾಂಡ್? ಐ ಥಿಂಕ್ ಇಫ್ ಯು ಆರ್ ಅಂಡರ್ಸ್ಟುಡ್, ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ದೆನ್ ದ ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆನ್ಸ್ ಏನು ಸರ್ ಅಂತ ನೋಡ್ತಾ ಬಂದರೆ, ದ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಪ್ರಾಮಿನೆಂಟ್ ಟು ದ fundamental laws of the country. It is a prominent to the fundamental laws of the country. ಇಲ್ಲಿರುವಂಥ ಮೂಲಭೂತ ಕಾನೂನುಗಳನ್ನ ಹೇಳುವಂಥ ಕೆಲಸನ ಮಾಡುತ್ತೆ. ಇಟ್ ಈಸ್ ಆಲ್ವೇಸ್ ಟಾಕಿಂಗ್ ಅಬೌಟ್ ದ ಫಂಡಮೆಂಟಲ್ ಲಾಸ್ ಆಫ್ ದ ಕಂಟ್ರಿ. ದೇಶದಲ್ಲಿರುವಂಥ ಮೂಲಭೂತ ಕಾನೂನುಗಳು ಯಾವುದು ಅಂತ ಹೇಳುತ್ತೆ. ಎವ್ರಿ ಒನ್ ಆದರ್ ಟು ದ ಕಾನ್ಸ್ಟಿಟ್ಯೂಷನ್. ಪ್ರತಿಯೊಬ್ಬರು ಸಹ ಕಾನ್ಸ್ಟಿಟ್ಯೂಷನ್ಗೆ ಬದ್ಧವಾಗಿರಬೇಕು. ಎವ್ರಿ ಒನ್ ಆದರ್ ಟು ದ ಕಾನ್ಸ್ಟಿಟ್ಯೂಷನ್. ಇಲ್ಲೆಲ್ಲರಿಗೂ ಕಾನೂನಿಗೆ ಬದ್ಧವಾಗಿರಬೇಕು. ಆ್ಯಂಡ್ ದೆನ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡೆಡ್ ಟು ದ ಅವರ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಪಾರ್ಲಿಮೆಂಟ್ ಮೆಂಬರ್ಸ್ ಆ್ಯಂಡ್ ದೆನ್ ಜಡ್ಜಸ್. ಎವ್ರಿ ಒನ್ ಇನ್ಕ್ಲೂಡೆಡ್ ಟು ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ಗೆ ಎಲ್ಲರೂ ಸಹ ಒಳಪಡ್ತಾರೆ. ಇಲ್ಲಿ ಪ್ರೆಸಿಡೆಂಟಿಗೆ ಬೇರೆ ಕಾನ್ಸ್ಟಿಟ್ಯೂಷನ್ನು, ಪ್ರೈಮ್ ಮಿನಿಸ್ಟರ್ಗೆ ಬೇರೆ ಕಾನ್ಸ್ಟಿಟ್ಯೂಷನ್ನು, ಪಾರ್ಲಿಮೆಂಟ್ ಮೆಂಬರ್ಸ್ ಅಂದರೆ ಎಂ ಪಿಗಳು ಅವರಿಗೆ ಬೇರೆ ಕಾನ್ಸ್ಟಿಟ್ಯೂಷನ್ನು, ಜಡ್ಜಸ್ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳು, ನ್ಯಾಯವಾದಿಗಳು, ಇವರಿಗೆ ಒಂದು ಕಾನೂನು ಅಂತಿಲ್ಲ. ಎವ್ರಿ ಒನ್ ಇನ್ಕ್ಲೂಡೆಡ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರತಿಯೊಬ್ಬರು ಸಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಒಳಪಟ್ಟಿರ್ತಾರೆ. ಆ್ಯಂಡ್ ನೋ ಒನ್ ಎಬೋದಲ್ಲ, ನೋ ಒನ್ ಬಿಲೋದಲ್ಲ. ಹಾಗೆ ಕಾನೂನಿಗಿಂತ ಎತ್ತರದವರು ಯಾರೂ ಇಲ್ಲ, ಕಾನೂನಿಗಿಂತ ಕೆಳಗಿರೋರು ಯಾರೂ ಇಲ್ಲ. ಎವ್ರಿ ಒನ್ ಅಂಡರ್ದಲ್ಲ, ಪ್ರತಿಯೊಬ್ಬರು ಸಹ ಕಾನೂನಿನ ಕೆಳಗೆಯೇ ಬರ್ತಾರೆ. ಅಂದರೆ ಕಾನೂನು ಎಲ್ಲರಿಗೂ ಸಹ ಅಪ್ಲೈ ಆಗುತ್ತೆ ಅನ್ನುವಂಥದ್ದು. ಇಂಪಾರ್ಟೆನ್ಸ್ ಆಫ್ ದ ಕಾನೂನು ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ದ ಕಾನ್ಸ್ಟಿಟ್ಯೂಷನ್ ಪ್ರಾಮಿನೆಂಟ್ ಆಫ್ ದ ಫಂಡಮೆಂಟಲ್ ಲಾಸ್ ಆಫ್ ದ ಕಂಟ್ರಿ. ದೇಶದಲ್ಲಿರುವಂಥ ಮೂಲಭೂತ ಕಾನೂನುಗಳನ್ನ ಹೇಳುವಂಥದ್ದು. ಜೊತೆಗೆ ದ ಎವ್ರಿ ಒನ್ ಆದರ್ ಟು ದ ಕಾನ್ಸ್ಟಿಟ್ಯೂಷನ್. ಪ್ರತಿಯೊಬ್ಬರು ಸಹ ಕಾನೂನಿಗೆ ಬದ್ಧವಾಗಿರುವಂಥದ್ದು. ಅವರ್ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡೆಡ್ ಟು ದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಪಾರ್ಲಿಮೆಂಟ್ ಮೆಂಬರ್ಸ್, ಜಡ್ಜಸ್. ಬೌಂಡೆಡ್ ಇಟ್ ದ ಕಾನ್ಸ್ಟಿಟ್ಯೂಷನ್. ಪ್ರತಿಯೊಬ್ಬರಿಗೂ ಸಹ ಕಾನೂನು ಅಪ್ಲೈ ಆಗುತ್ತೆ. ನೋ ಒನ್ ಎಬೋದಲ್ಲ, ನೋ ಒನ್ ಬಿಲೋದಲ್ಲ, ಎವ್ರಿ ಒನ್ ಅಂಡರ್ದಲ್ಲ. ಯಾರು ಸಹ ಕಾನೂನಿಗಿಂತ ಮೇಲಲ್ಲ, ಯಾರು ಸಹ ಕಾನೂನಿಗಿಂತ ಕೆಳಗಲ್ಲ. ಎಲ್ಲರೂ ಸಹ ಕಾನೂನಿಗೆ ಸರಿಸಮವಾಗಿ ಇರುವಂಥದ್ದು. ಅಥವಾ ಯಾವ ಥರದ ಸಹ ಅಂತ ನೋಡ್ತಾರೆ. ಸಿ ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟೆಡ್ ಟು ದ ಸಿಟಿಸನ್ಸ್ ರೈಟ್ಸ್. ಇಟ್ ಈಸ್ ಪ್ರೊಟೆಕ್ಟೆಡ್ ಟು ದ ಸಿಟಿಸನ್ ರೈಟ್ಸ್. ಎವ್ರಿ ಒನ್ ಈಕ್ವಲ್ ಟು ದ ಲಾ. ಇಲ್ಲಿ ಇರುವಂಥ ಪ್ರತಿಯೊಬ್ಬರ ರೈಟ್ಸ್, ಹಕ್ಕುಗಳನ್ನ ರಕ್ಷಣೆಯನ್ನು ಮಾಡುತ್ತೆ. ಎವ್ರಿ ಒನ್ ಅಂಡರ್ ಟು ದ ಲಾ. ಪ್ರತಿಯೊಬ್ಬರಿಗೂ ಸಹ ಕಾನೂನು ಸಮವಾಗಿರುತ್ತೆ, ಈಕ್ವಲ್ ಟು ದ ಲಾ. ಗೊತ್ತಾಗ್ತಿದೆಯಾ? ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟೆಡ್ ಟು ದ ರೈಟ್ಸ್ ಆಫ್ ಸಿಟಿಸನ್, ಆಲ್ ಆರ್ ಈಕ್ವಲ್ ಟು ದ ಲಾ. ಪ್ರತಿಯೊಬ್ಬರು ಸಹ ಕಾನೂನಿಗೆ ಸರಿ ಸಮಾನರು, ಅವ್ರ ಹಕ್ಕುಗಳ ರಕ್ಷಣೆ ಮಾಡೋ ಕೆಲಸನ ಮಾಡುತ್ತೆ. ಎಂಥ ಹಕ್ಕುಗಳು ಸಹ ಅಂದರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಯಾವುದು? ಎಜುಕೇಷನಲ್ ರೈಟ್ಸ್, ಪ್ರಾಪರ್ಟಿ ರೈಟ್ಸ್, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಇದೆಲ್ಲರೂ ಸಹ 6 ಮೂಲಭೂತ ಹಕ್ಕುಗಳೇನಿದೆ ಅದು ಅಷ್ಟು ಸಹ ರಕ್ಷಣೆ ಮಾಡೋ ಕೆಲಸವನ್ನು ಮಾಡುತ್ತೆ. ಒಂದು. ದ ಸೆಕೆಂಡ್ ಒನ್, ಇಟ್ಸ್ ಫಂಕ್ಷನ್ ರೆಫರ್ ಟು ದ ಗೈಡೆಡ್ ಟು ದ ಡ್ಯೂಟೀಸ್ ಟು ಪರ್ಫಾರ್ಮ್ಡ್ ಬೈ ದ ಗವರ್ನಮೆಂಟ್. ಇಟ್ ಈಸ್ ಫಂಕ್ಷನ್ ಮೀನ್ ಇಟ್ ಈಸ್ ದ ಗೈಡೆಡ್ ಬೈ ದ ಡ್ಯೂಟೀಸ್ ಆಫ್ ದ
ಗೌರ್ಮೆಂಟ್, ಈ ಗೌರ್ಮೆಂಟ್ನ ಡ್ಯೂಟೀಸ್ ಏನು ಅನ್ನೋದನ್ನ ಗೈಡ್ ಮಾಡುತ್ತೆ. ಫಂಕ್ಷನ್ಸ್, ಯಾವ ಕರ್ತವ್ಯಗಳನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಬರುತ್ತೆ. ಅದು ಎರಡನೇ ಇಂಪಾರ್ಟೆನ್ಸ್. ಥರ್ಡ್ ಒನ್, ಇಟ್ ಈಸ್ ಕೋಆರ್ಡಿನೇಟ್ ವಿತ್ ದ ಫಂಕ್ಷನ್ಸ್ ಆಫ್ ದ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷರಿ. ಇದು ಆಲ್ವೇಸ್ ಕೋಆರ್ಡಿನೇಟ್ ವಿತ್ ದ ಫಂಕ್ಷನ್ಸ್. ನಮ್ಮ ಫಂಕ್ಷನ್ಸ್ಗಳಿಗೆ ಕೋಆರ್ಡಿನೇಟ್ ಆಗಿದೆ. ಯಾವ ಥರ ಅಂತ ನೋಡ್ತಾ ಬಂದರೆ, ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಅಂತ, ಡೆಮಾಕ್ರೆಟಿಕ್ ಮೀನ್ಸ್ ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್, ಜನಗಳಿಂದ, ಜನಗಳಿಗಾಗಿ, ಜನಗಳಿಗೋಸ್ಕರ ಇರುವಂಥ ಕಾನ್ಸ್ಟಿಟ್ಯೂಷನ್ನು. ಇಟ್ ಈಸ್ ಕೋಆರ್ಡಿನೇಟ್. ಯಾವ ಥರ ಕೋಆರ್ಡಿನೇಟ್ ಆಗಿದೆ? ಜುಡಿಷರಿ, ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್. ಇಲ್ಲಿರುವಂಥ ಲೆಜಿಸ್ಲೇಟಿವ್ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಜುಡಿಷರಿ ನ್ಯಾಯಾಂಗ, ಇವು ಮೂರು ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ರೀತಿ ನೋಡ್ಕೊಳ್ತಾ ಇದೆ. ನೆಕ್ಸ್ಟ್, ಇಟ್ ಆರ್ಗನೈಸ್ಡ್ ದ ಬೆಟರ್ ರಿಲೇಶನ್ಶಿಪ್ ಬಿಟ್ವೀನ್ ದ ಗವರ್ನಮೆಂಟ್ ಆ್ಯಂಡ್ ದ ಇಂಡಿವಿಜುವಲ್. It is always organized to the better relationship with the government and individual. ಇಲ್ಲಿರುವಂಥ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳು ಗೌರ್ಮೆಂಟ್ ಜೊತೆಗೆ ಕೋಆರ್ಡಿನೇಟ್ ಆಗೋ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದೆ. ಈಗ ರಾಕೇಶ್ ಸರಿಗೆ ಬೇರೆ ಕಾನೂನು, ಸ್ಟೂಡೆಂಟ್ಸಿಗೆ ಬೇರೆ ಕಾನೂನು ಅಂತಿಲ್ಲ. ಎವ್ರಿಒನ್ ಕೋಆರ್ಡಿನೇಟ್ ವಿತ್ ದ ಗವರ್ನಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಾವೆಲ್ಲರಿಗೂ ಸಹ ಹೊಂದಾಣಿಕೆ ಆಗುವಂಥ ಕಾನೂನುಗಳನ್ನ ಮಾಡಿ ಅದ್ರ ಜೊತೆ ಹೊಂದಾಣಿಕೆ ಆಗುವಂಥ ಕೆಲಸವನ್ನು ಯಾರು ಮಾಡ್ತಾ ಇದೆ? ಅವರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಇದೆ. ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ಇಟ್ ಈಸ್ ಪ್ರೊಟೆಕ್ಟೆಡ್ ಟು ದ ರೈಟ್ಸ್ ಆಫ್ ದ ಸಿಟಿಸನ್ ಅಂಡ್ ಎವ್ರಿ ಒನ್ ಈಕ್ವಲ್ ಬಿಫೋರ್ ದ ಲಾ. ಓಕೆ. ಸೆಕೆಂಡ್ ಒನ್, ಇಟ್ಸ್ ಫಂಕ್ಷನ್ಸ್ ರೆಫರೆನ್ಸ್ ಗೈಡೆಡ್ ಟು ದ ಡ್ಯೂಟೀಸ್ ಪರ್ಫಾರ್ಮ್ಡ್ ಬೈ ದ ಗವರ್ನಮೆಂಟ್. Third one, it is coordinate with the democratic institution of legislative, executive and judiciary. Fourth one, it organizing to the relationship between the government and individual. ಇವರೆಲ್ಲರ ಜೊತೆಯನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಇಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹಾಗಾದರೆ ನೆಕ್ಸ್ಟ್, ಹೂ ಪ್ರಿಪೇರ್ ದ ಕಾನ್ಸ್ಟಿಟ್ಯೂಷನ್ ಸರ್? ಹಾಗಾದರೆ ಈ ಥರ ಎಲ್ಲ ಹೇಳಿದ್ರೆ ಸರ್, ಇಂಪಾರ್ಟೆನ್ಸ್ ಹೇಳಿದೆ, ಮೀನಿಂಗ್ ಹೇಳಿದೆ, ಮತ್ತು ಈ ಕಾನ್ಸ್ಟಿಟ್ಯೂಷನ್ ಯಾರು ಪ್ರಿಪೇರ್ ಮಾಡಿ ಸರ್, ಹೆಂಗೆ ಬಂತು ಸರ್ ಅಂತ ನೋಡ್ತಾ ಬಂದರೆ, it is easy. Pre-independent India, we are following the some of the rules and regulations without a written forms. ಸ್ವತಂತ್ರ ಪೂರ್ವದಲ್ಲಿ ನಾವು ಕಾನೂನು ಕಟ್ಟಳೆಗಳನ್ನ ಫಾಲೋ ಮಾಡ್ತಾ ಇದ್ವಿ ವಿತೌಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾವುದೇ ಕಾನೂನುಗಳನ್ನ ಫಾಲೋ ಮಾಡ್ತಾ ಇದ್ವಿ, ಬಟ್ ಅದಕ್ಕೆ ಯಾವುದೇ ರೀತಿಯ ರಿಟರ್ನ್ ಫಾರ್ಮ್ಸ್ ಇರಲಿಲ್ಲ, ಬರೆದಿಟ್ಟಿರಲಿಲ್ಲ. ಊರಲ್ಲಿ ಯಾರು ತಪ್ಪು ಮಾಡಿದರೆ ಒಬ್ಬಂಗೆ 100 ಚಡಿ ಆಯಿತು, ಒಬ್ಬಂಗೆ 1000 ಚಡಿ ಆಯಿತು, ಒಬ್ಬಂಗೆ ಊರಿಂದ ಹೊರಗೆ ಹಾಕೋದನ್ನ ನೋಡ್ತಿದ್ವಿ. ಅದು ಇಲ್ವಾ? ಬಟ್ ಇಟ್ ಇಸ್ ನಾಟ್ ಇನ್ ದ ರಿಟರ್ನ್ ಫಾರ್ಮ್ಸ್. ಇದು ಯಾರನ್ನೂ ಬರೆದಿಟ್ಟಿರಲಿಲ್ಲ. ಆಮೇಲೆ ಯಾವ ತಪ್ಪಿಗೆ ಏನು ಶಿಕ್ಷೆ ಅನ್ನೋದು ಗೊತ್ತಿರಲಿಲ್ಲ ಅಲ್ವಾ? ಕಾಯಿ ಕತ್ಕೊಂಡ್ಬಂದು ನೀವು ಅದೇ ಪನಿಷ್ಮೆಂಟು, ಕೊಲೆ ಮಾಡಿದ ನೀವು ಅದೇ ಪನಿಷ್ಮೆಂಟು, ಅಥವಾ ಊರಲ್ಲಿ ಯಾರು ಕೆಟ್ಟ ಕೆಲಸ ಮಾಡಿದ್ರೆ ನೀವು ಅದೇ ಪನಿಷ್ಮೆಂಟ್ ಆಗ್ತಾಯಿತ್ತು. ಇಟ್ ಈಸ್ ನಾಟ್ ಪರ್ಟಿಕ್ಯುಲರ್ ಫಾರ್ ದ ಪರ್ಟಿಕ್ಯುಲರ್ ಮಿಸ್ಟೇಕ್ಸ್. ಸರಿಯಾದ ತಪ್ಪುಗಳಿಗೆ ಸರಿಯಾದ ಶಿಕ್ಷೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಜಸ್ಟ್ ಇಟ್ ಈಸ್ ಫಾಲೋಡ್ ಬೈ ದ ಓರಲಿ, ಬಾಯಿಂದ ಬಾಯಿ ಬಂದಿರುವಂಥ ಶಿಕ್ಷೆಗಳನ್ನ ಮಾತ್ರ ಫಾಲೋ ಮಾಡ್ತಾ ಇದ್ರು. ದಟ್ಸ್ ವೈ ಇಟ್ ಈಸ್ ಎ ಮೆನಿ ಮಿಸ್ಟೇಕ್ಸ್ ಇನ್ ದ ಇಂಡಿಯನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಈ ಥರದ್ದು 100 ಮಿಸ್ಟೇಕ್ಸ್ ನಡೀತಾ ಇತ್ತು ನಮ್ಮ ಇಂಡಿಯನ್ ಕಾನೂನುಗಳಲ್ಲಿ. ಅದಕ್ಕೋಸ್ಕರ ಫೈನಲಿ ದ ಇಂಡಿಯಾ ಸ್ಟಾರ್ಟೆಡ್ ಟು ದ ಫಾರ್ಮಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ ಪ್ರಿಪೇರಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಇಂಡಿಯಾ ಒಂದು ಕಾನ್ಸ್ಟಿಟ್ಯೂಷನ್ನ ಬರೆಯೋಕ್ಕೆ ಶುರುವನ್ನು ಮಾಡಿತು. ದಟ್ ಮೂಮೆಂಟ್ ಈ ಫಾರ್ಮ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದಕ್ಕೋಸ್ಕರ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಡ್ರಾಫ್ಟಿಂಗ್ ಕಮಿಟಿಯನ್ನು ಫಸ್ಟ್ ನೇಮಕ ಮಾಡುತ್ತೆ. ಕಾನೂನು ಅಂದರೆ ಏನು ಬೇಕಂತ ಬರೆಯೋಕ್ಕಾಗುತ್ತಾ? ನನಗೆ ಇಷ್ಟ ಆಯಿತು ಅಂತ ನಾನೊಂದು ಬರೆಯೋದು, ನಿಮಗೆ ಇಷ್ಟ ಆಯಿತು ಅಂತ ನೀವೊಂದು ಬರೆಯೋದು, ಅವ್ರಿಗೊಂದು ಇಷ್ಟ ಆಯಿತು ಅಂತ ಅವ್ರೊಂದು ಬರೆಯೋದಾಗುತ್ತಾ? ನೋ. ದಟ್ಸ್ ವೈ ಈ ಫಸ್ಟ್ ಫಾರ್ಮ್ ಟು ದ ಡ್ರಾಫ್ಟಿಂಗ್ ಕಮಿಟಿ. ಇಲ್ಲೊಂದು ಡ್ರಾಫ್ಟಿಂಗ್ ಕಮಿಟಿಯನ್ನು ಮಾಡಿದ್ರು. ಡ್ರಾಫ್ಟಿಂಗ್ ಕಮಿಟಿ ಅಂತ ಮಾಡಿಬಿಟ್ಟು ದ 299 ಮೆಂಬರ್ಸ್ ದ ಡ್ರಾಫ್ಟಿಂಗ್ ಕಮಿಟಿ. ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಸುಮಾರು 299 ಮೆಂಬರ್ಸ್ಗಳಿದೆ. ದ ಕರ್ನಾಟಕ ಪೀಪಲ್ಸ್ ಆಲ್ಸೋ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಕರ್ನಾಟಕದ ಮೆಂಬರ್ಸ್ಗಳು ಸಹ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ದರು. ಅದಾದಮೇಲೆ ಡ್ರಾಫ್ಟಿಂಗ್ ಕಮಿಟಿ ಫಾರ್ಮ್ ಆಯಿತು. ಆ್ಯಂಡ್ ಅಂಡರ್ ದ ಡ್ರಾಫ್ಟಿಂಗ್ ಕಮಿಟಿ ದೇ ಆರ್ ಎಸ್ಟಾಬ್ಲಿಷ್ಡ್ ದ ಮೆನಿ ಕಮಿಟಿ. ಆ ಕಮಿಟಿ ಒಳಗೆ ಮತ್ತೆ ಬೇರೆ ಬೇರೆ ಕಮಿಟಿಗಳನ್ನ ಮಾಡಿದರು. ಯಾಕೆ ಸರ್ ಬೇರೆ ಬೇರೆ ಕಮಿಟಿ ಮಾಡಬೇಕಾಗಿತ್ತು ಅಂದರೆ, ನಾನು ನಿಮಗೆ ಮೊದಲೇ ಹೇಳ್ಬಿಟ್ಟೆ, ನಮ್ಮೂರಲ್ಲಿ ಒಂದು ತಪ್ಪಿಗೆ ಒಂಥರ ಶಿಕ್ಷೆ ಕೊಟ್ಟರೆ ನಿಮ್ಮೂರಲ್ಲಿ ನಿಮ್ಮ ಒಂದು ತಪ್ಪಿಗೆ ಇನ್ನೊಂದು ಥರ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ದೇ ಆರ್ ಫಾರ್ಮ್ ಟು ದ ಮೆನಿ ಅದರ್ ಕಮಿಟೀಸ್ ಟು ಸರ್ವೆ ಟು ದ ಅದರ್ ಏರಿಯಾಸ್ ಆ್ಯಂಡ್ ಅದರ್ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಅದರ್ ಸ್ಟೇಟ್ಸ್ ಆ್ಯಂಡ್ ಅದರ್ ಕಂಟ್ರೀಸ್
constitutions, which one is the better, that one picked in that area and joined to the our constitution. ಎಲ್ಲಿ ಈ ಥರ ಒಳ್ಳೆ ಕಾನೂನು ಸುವ್ಯವಸ್ಥೆ ಇತ್ತು ಅಂತ ಒಳ್ಳೆಯದನ್ನೆಲ್ಲ ತಗೊಬಂದ್ಬಿಟ್ಟು ಅದನ್ನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇರಿಸೋ ಕೆಲಸಕ್ಕೋಸ್ಕರ ದೇ ಆರ್ ಮೇಕಿಂಗ್ ದ ಮೆನಿ ಕಮಿಟಿ ಅಂಡರ್ ದ ಡ್ರಾಫ್ಟಿಂಗ್ ಕಮಿಟಿ ಅಂಡರಲ್ಲಿ ಮೆನಿ ಕಮಿಟೀಸ್ಗಳು ಬೇರೆ ಬೇರೆ ಕಮಿಟೀಸ್ಗಳನ್ನ ಮಾಡಿದ್ರು. ಅದರಲ್ಲಿ ಫಸ್ಟ್ ಒನ್ ದಿ ಎಸ್ಟಾಬ್ಲಿಷ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಪ್ರಿಫರ್ ಅನ್ನ ಮಾಡಿ ಫಾರ್ಮ್ ಅನ್ನ ಮಾಡ್ತಾರೆ. ದಿ ಫಸ್ಟ್ ಎಸ್ಟಾಬ್ಲಿಷ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು ಸ್ಟಾರ್ಟ್ ಅನ್ನ ಮಾಡ್ತಾರೆ. ಅಂಡ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಸ್ಟಾರ್ಟ್ ಅನ್ನ ಮಾಡಿದ ಮೇಲೆ ದೇವರ್ ಮೇಕ್ ಎ ಒನ್ ಪ್ರೆಸಿಡೆಂಟ್, ಅದಕ್ಕೊಬ್ಬರನ್ನ ಪ್ರೆಸಿಡೆಂಟ್ ಅನ್ನ ಮಾಡಬೇಕಾಯ್ತಲ್ವಾ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಾಸ್ ದ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅಂಡ್ ದೆನ್ ಅವ್ರ ಅಧ್ಯಕ್ಷರು ಆದಮೇಲೆ ದ ಫಸ್ಟ್ ಮೀಟಿಂಗ್ ಸ್ಟಾರ್ಟೆಡ್ ಇನ್ ದ 9th December 1946. They called to the first meeting 9 December 1946 ಅಲ್ಲಿ ಮೊದಲನೇ ಮೀಟಿಂಗ್ ಅನ್ನು ಕರೀತಾರೆ. 1st December 1946 they called to the meeting of the Constituent Assembly ಮೊದಲನೇ ಮೀಟಿಂಗ್ನ ಕರೆದ್ಬಿಟ್ಟು ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು ಮಾಡಬೇಕು, ಅದು ಈ ಥರ ಎಲ್ಲ ಇರಬೇಕು, ನೀವೆಲ್ಲರೂ ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ತೊಗೊಂಬರ್ಬೇಕು ಅನ್ನೋದನ್ನ ಹೇಳ್ತಾರೆ. ಆಗ ಎಲ್ಲರೂ ಸಹ ಓಕೆ ತೊಗೊಂಬರ್ತೀವಿ ಅಂತ ತುಂಬ ಎಂಥೂಸಿಸಮಿಂದ ಹೇಳ್ತಾರೆ. ಗೊತ್ತಾಗ್ತಾ ಇದೆಯಾ? ದ ಫಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೀಟಿಂಗ್ ಹೆಲ್ಡ್ ಇನ್ 9th December 1946. 9 ಡಿಸೆಂಬರ್ 1946 ಮೊದಲನೇ ಸಂವಿಧಾನದ ಮೀಟಿಂಗ್ ಅನ್ನು ನಡೆಯುತ್ತೆ. ನಡೆದಾದ್ಮೇಲೆ ಏನಾಗುತ್ತೆ ಅಂತ ನೋಡ್ತಾ ಬಂದರೆ ದ ಅಂಬೇಡ್ಕರ್ ವಾಸ್ ಎ ನಾಮಿನೇಟೆಡ್ ಆಫ್ ದ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಡಾಕ್ಟರ್ BR ಅಂಬೇಡ್ಕರ್ನ ಚೇರ್ಮನ್ ಆಗಿ ಮಾಡ್ತಾರೆ. ಅಂಡರ್ ದಿಸ್ ದೇ ಗಿವನ್ ಟು ದ ಸಮ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಅಂಬೇಡ್ಕರ್. ಅವರ ಲೀಡರ್ಶಿಪ್ ಅಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನ ಹಂಚುತ್ತಾ ಬರ್ತಾರೆ. ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರ್ಸ್ ಟ್ರಾವೆಲ್ ಟು ದ ಮೆನಿ ಕಂಟ್ರೀಸ್ ಅಂಡ್ ಲುಕ್ ಆಫ್ಟರ್ ದೇರ್ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್ and which one is the good things they borrowed from our country. ಇಲ್ಲಿ ಏನು ಮೆಂಬರ್ಸ್ಗಳಿದ್ರು 299 ಮೆಂಬರ್ಸ್ಗಳು ದೇ ಆರ್ ಸ್ಪ್ರೆಡ್ ಟು ಥ್ರೂಔಟ್ ದ ಕಂಟ್ರಿ ಅಂಡ್ ದ ವರ್ಲ್ಡ್. ದೇಶದಾದ್ಯಂತ ಸಂಚರಿಸಿದ್ರು. ದೇ ಟ್ರಾವೆಲ್ ಥ್ರೂಔಟ್ ದ ಕಂಟ್ರಿ ಅಂಡ್ ದ ವರ್ಲ್ಡ್ ಅಂಡ್ ಅಬ್ಸರ್ವ್ ಟು ದ ಅದರ್ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್ಸ್. ಬೇರೆ ದೇಶದ ಕಾನ್ಸ್ಟಿಟ್ಯೂಷನ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರು. ವಿಚ್ ಒನ್ ಈಸ್ ಗುಡ್ ಅಂಡ್ ಸೂಟಬಲ್ ಫಾರ್ ಅವರ್ ಇಂಡಿಯಾ ಅಂಡ್ ಪಿಕ್ಡ್ ಅಂಡ್ ಜಾಯಿನ್ ಟು ದ ಅವರ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಯಾವುದು ಒಳ್ಳೇದು ಅನ್ನಿಸ್ತು, ನಮ್ಮ ದೇಶ ಜನತೆಗೆ ಯಾವ್ದು ಸೂಕ್ತ ಅಂತ ಅನಿಸ್ತೋ ಅಂಥ ಒಳ್ಳೊಳ್ಳೆ ಕಾನ್ಸ್ಟಿಟ್ಯೂಷನ್ಗಳನ್ನ ತಗೊಂಡು ನಮ್ಮ ದೇಶಕ್ಕೆ ಬಂದರು. ಫೈನಲಿ ದೇ ಆರ್ ಪಿಕ್ ಅಂಡ್ ಕಮ್ ಟು ದ 2473 ಅಮೆಂಡ್ಮೆಂಟ್ಸ್. 2473 ಅಮೆಂಡ್ಮೆಂಟ್ಸ್ಗಳನ್ನ ತಗೊಂಡು ಬಂದು ಆಫ್ಟರ್ವರ್ಡ್ಸ್ ದೀಸ್ ಆರ್ ದ ಅಮೆಂಡ್ಮೆಂಟ್ ಸಬ್ಮಿಟೆಡ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಈ ಎಲ್ಲ ಅಮೆಂಡ್ಮೆಂಟ್ಸ್ಗಳನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇಟ್ಟರು. And they have discussed in the Constituent Assembly the positive and negative of the amendments. ಈ ಅಮೆಂಡ್ಮೆಂಟ್ಸ್ಗಳಲ್ಲಿ ಒಳ್ಳೆಯದೇನು ಕೆಟ್ಟದೇನು ಅಂತ ಚರ್ಚೆ ಮಾಡಿದ್ರು. ಇದು ನಮ್ಮ ದೇಶಕ್ಕೆ ಸೂಕ್ತ ಆಗುತ್ತಾ? ಅವರ್ ಕಂಟ್ರಿ ಇಸ್ ಎ ವಾಸ್ಟ್ ಕಂಟ್ರಿ. ನಮ್ಮ ದೇಶ ತುಂಬ ದೊಡ್ಡದಾದಂಥ ದೇಶ. ಆ್ಯಂಡ್ ವಿ ಹ್ಯಾವ್ ದ ಮೋರ್ ಪಾಪ್ಯುಲೇಷನ್. ಇಲ್ಲಿ ಜಾಸ್ತಿ ಜನಸಂಖ್ಯೆನೂ ಇದೆ. ಸಮ್ ಆಫ್ ಎಜುಕೇಟೆಡ್, ದ ರಿಮೈನಿಂಗ್ಸ್ ವರ್ ಇಲ್ಲಿಟ್ರೇಟ್ಸ್. ಇಲ್ಲಿ ಕೆಲವರು ಮಾತ್ರ ಅಕ್ಷರವಂತರಾಗಿದ್ದರು, ಇನ್ನು ಉಳಿದವರೆಲ್ಲ ಅನಾಕ್ಷರಸ್ಥರಾಗಿದ್ದರು. ಬಿಫೋರ್ ಇಂಡಿಪೆಂಡೆನ್ಸ್ ನಿಮಗೆಲ್ಲ ಗೊತ್ತು ಅಲ್ವಾ? ದಟ್ಸ್ ವೈ ಇಟ್ ಈಸ್ ಗುಡ್ ಫಾರ್ ಅವರ್ ಕಂಟ್ರಿ ಆರ್ ನಾಟ್. ಅದಕ್ಕೆ ನಮ್ಮ ದೇಶಕ್ಕೆ ಪೂರಕವಾಗುತ್ತೋ ಮಾರಕವಾಗುತ್ತೋ ಅಂತ ಡಿಸ್ಕಸನ್ನು ಮಾಡಿದರು. ಫೈನಲಿ ದ 2473 ಅಮೆಂಡ್ಮೆಂಟ್ ಡಿಸ್ಕಸ್ಡ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ್ಯಂಡ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ಸ್ ಫೈನಲಿ ಡಿಸೈಡೆಡ್ ಆ್ಯಂಡ್ ಅಪ್ರೂವ್ಡ್ ಇನ್ ದ ಅವರ್ ಕಂಟ್ರಿ. ಫೈನಲ್ ಆಗಿ ಡಿಸೈಡ್ ಮಾಡಿ ನಮ್ಮ ಕಂಟ್ರಿಯಲ್ಲಿ ಅಪ್ರೂವ್ ಮಾಡ್ತಾರೆ. ಯಾವಾಗ? November 26, 1949 Indian Constitution was approved. ಭಾರತ ಸಂವಿಧಾನ ಅಪ್ರೂವ್ಡ್ ಆಗುತ್ತೆ ಯಾವಾಗ? 26 November 1949. 26 ನವೆಂಬರ್ 1949 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಅಪ್ರೂವ್ಡ್ ಆಗುತ್ತೆ. ದ ಡ್ರಾಫ್ಟಿಂಗ್ ಕಮಿಟಿ ಟೇಕಿಂಗ್ ಟು ದ ಮೋರ್ ದೆನ್ 3 years ಟು ಪ್ರಿಪೇರಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡೋಕ್ಕೆ ಡ್ರಾಫ್ಟಿಂಗ್ ಕಮಿಟಿ ಸುಮಾರು 3 ವರ್ಷಗಳ ಕಾಲ ಟೈಮನ್ನು ತಗೊಂಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡುತ್ತೆ. ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ BR ಅಂಬೇಡ್ಕರ್.
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಲೀಡರ್ಶಿಪ್ಪಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಆಗುತ್ತೆ. ಫೈನಲಿ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಪ್ರೂವ್ಡ್ ಇನ್ ದ ಗೌರ್ಮೆಂಟ್ 26 ನವೆಂಬರ್ 1949, 26 ನವೆಂಬರ್ 1949ರಲ್ಲಿ ಅಪ್ರೂವ್ಡ್ ಆಗುತ್ತೆ. ಫೈನಲಿ ದಿಸ್ ಕಮಿಟಿ ಟುಕ್ ದ ಡ್ಯೂರೇಷನ್ ಪೀರಿಯಡ್. ಎಷ್ಟು ವರ್ಷ ತಗೊಂತಪ್ಪ ಅಂದರೆ 2 ವರ್ಷ 11 ತಿಂಗಳು 17 ದಿನವನ್ನು ತಗೊಳುತ್ತೆ. 2 years 11 months 17 days. 2 years 11 months 17 days took the duration period and prepared to the Indian Constitution. 2 ವರ್ಷ 11 ತಿಂಗಳು 17 ದಿನ ಸಮಯವನ್ನು ತಗೊಂಡ್ಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡುತ್ತೆ. ಅಂಡ್ ಫೈನಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್. ಇದು ಯಾವಾಗ ನಮ್ಮ ಇಂಡಿಯಾಗೆ ಜಾರಿ ಬರುತ್ತಪ್ಪ ಅಂದರೆ 26 ಜನವರಿ 1950. 26 ಜನವರಿ 1950 ದ ಇಂಡಿಯಾ ಅಡಾಪ್ಟೆಡ್ ಟು ದ ಕಾನ್ಸ್ಟಿಟ್ಯೂಷನ್. 1950 ಜನವರಿ 26 ಈ ಕಾನ್ಸ್ಟಿಟ್ಯೂಷನ್ ಅನ್ನ ಇಂಡಿಯಾ ಅಪ್ಲೈಡ್ ಅನ್ನ ಮಾಡ್ಕೊಳ್ಳುತ್ತೆ. ಇನ್ ದಟ್ ಡೇ ವಿ ಕ್ಯಾನ್ ಕಾಲ್ ಇಟ್ ಟು ದ ರಿಪಬ್ಲಿಕ್ ಡೇ. ಆ ದಿನವನ್ನು ನಾವು ರಿಪಬ್ಲಿಕ್ ಡೇ ಅಂತ ಕರಿತಾ ಇದ್ದೀವಿ. ಎವ್ರಿ ಇಯರ್ ಜನವರಿ 26 ವಿ ಕ್ಯಾನ್ ಸೆಲೆಬ್ರೇಟ್ ಇಟ್ ಟು ದ ರಿಪಬ್ಲಿಕ್ ಡೇ. ಗಣರಾಜ್ಯ ದಿನ ಅಂತ ಸೆಲೆಬ್ರೇಟ್ ಅನ್ನ ಮಾಡ್ತಿದ್ದೀವಿ. ಇಟ್ ಈಸ್ ಅವರ್ ನ್ಯಾಷನಲ್ ಫೆಸ್ಟಿವಲ್. ಅದು ಒಂದು ನಮ್ಮ ರಾಷ್ಟ್ರೀಯ ಹಬ್ಬ ಅಲ್ವಾ. ಅದು ಏನಕ್ಕೆ ಆಚರಿಸ್ತಿದೀವಪ್ಪ ಅಂದರೆ ದಟ್ ಡೇ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್. ಅವತ್ತು ನಮ್ಮ ದೇಶ ಸಂವಿಧಾನವನ್ನು ಜಾರಿಗೆ ತರುತ್ತೆ. ಅದಕ್ಕೋಸ್ಕರ ಅದನ್ನ ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಎವ್ರಿ ಇಯರ್ ಜನವರಿ 26 ವಿ ಕ್ಯಾನ್ ಸೆಲೆಬ್ರೇಟ್ ಟು ದ ರಿಪಬ್ಲಿಕ್ ಡೇ. ಅದಕ್ಕೆ ಪ್ರತಿ ವರ್ಷ ಜನವರಿ 26 ನಾವು ಗಣರಾಜ್ಯ ದಿವಸವನ್ನು ಆಚರಿಸ್ತಾ ಇದ್ದೀವಿ. ಇಟ್ ಈಸ್ ಅವರ್ ನ್ಯಾಷನಲ್ ಫೆಸ್ಟಿವಲ್. ಅದು ನಮ್ಮ ರಾಷ್ಟ್ರೀಯ ಹಬ್ಬ ಅಲ್ವಾ. ಅಂಡ್ ದೆನ್ ಆ ರಾಷ್ಟ್ರೀಯ ಹಬ್ಬ ಏನು ಸರ್ ಬದಲಾವಣೆ ಆಯಿತು ಅಂದರೆ ವೆನ್ ವಿ ಕ್ಯಾನ್ ಅಕ್ಸೆಪ್ಟೆಡ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಕೇಮ್ ಇನ್ ಟು ಫೋರ್ಸ್ ಅವರ್ ಕಾನ್ಸ್ಟಿಟ್ಯೂಷನ್, we first conducted to the election. First general election we can conducted to the 1951 to 52. 1951ರಿಂದ 52ರಲ್ಲಿ ಮೊದಲನೇ ಜನರಲ್ ಎಲೆಕ್ಷನ್ ಅನ್ನು ಜಾರಿಗೆ ತಂದು ಈಗ ಮಾಡ್ತಿದೀವಲ್ಲ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLA, MP ಎಲೆಕ್ಷನ್ಗಳು ಮಾಡ್ತಿದೀವಲ್ಲ, ಇದು ದ ಫಸ್ಟ್ ಜನರಲ್ ಎಲೆಕ್ಷನ್ ಕಂಡಕ್ಟೆಡ್ ಬೈ ದ ಇಂಡಿಯಾ ಸಿನ್ಸ್ 1951 to 52. 1951ರಿಂದ 52ರಲ್ಲಿ ಜನರಲ್ ಎಲೆಕ್ಷನ್ ಅನ್ನು ಕಂಡಕ್ಟ್ ಅನ್ನ ಮಾಡ್ತೀವಿ. Afterwards in 1952 our General Assembly, ಲೋಕಸಭಾ ಅಂಡ್ ರಾಜ್ಯಸಭಾ ಕೇಮ್ ಇನ್ ಟು ಫೋರ್ಸ್. ಯಾವಾಗ ಎಲೆಕ್ಷನ್ ಕಂಡಕ್ಟ್ ಆಗಿ ಎಲೆಕ್ಷನ್ ಮುಗಿಯಿತು ಆವಾಗ ನಮ್ಮ ಜನರಲ್ ಅಸೆಂಬ್ಲಿಯಲ್ಲಿ ಲೋಕಸಭಾ ರಾಜ್ಯಸಭಾ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಸಹ ಅಸ್ತಿತ್ವಕ್ಕೆ ಬರುತ್ತೆ. ಅರ್ಥಾಗ್ತಿದೆಯಲ್ಲ. ಬಂದಾಗ ದ ಫಸ್ಟ್ ಲಾ ಮಿನಿಸ್ಟರ್ ವಾಸ್ ಅವರ್ ಕಂಟ್ರಿ. ಇಟ್ ಈಸ್ ನನ್ ಅದರ್ ದೆನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಫಸ್ಟ್ ಲಾ ಮಿನಿಸ್ಟರ್ ಆಗಿ ಅಧಿಕಾರಕ್ಕೆ ತರ್ತಾರೆ. ತಂದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟೆಷ್ಟು ವಿಧಿಗಳು, ಶೆಡ್ಯೂಲ್ಗಳು, ಚಾಪ್ಟರ್ಗಳು, ಅಮೆಂಡ್ಮೆಂಟ್ಗಳು ಸಹ ಇತ್ತು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದಾಗ ಲೊಕೇಟರ್ ಎವ್ರಿಬಡಿ ನೋಡಿ, ಆರ್ಟಿಕಲ್ಸ್ 395 ವಿಧಿಗಳು ಎಷ್ಟಿತ್ತಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಬಂದಾಗ 395 ವಿಧಿಗಳು, ಆರ್ಟಿಕಲ್ಸ್ 395, ಶೆಡ್ಯೂಲ್ಸ್ 12 ಶೆಡ್ಯೂಲ್ಸ್ಗಳಿತ್ತು, ಚಾಪ್ಟರ್ಸ್ 8 ಅಧ್ಯಾಯದ 12 ಶೆಡ್ಯೂಲ್ನ 395 ವಿಧಿಗಳಿತ್ತು. ಅಂದರೆ 1,45,000 ಪದಗಳ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು ಬರೆದಿದ್ರು. ಯಾರು? ಅಂಬೇಡ್ಕರ್ ಅವರು. 1958 ಏಮ್ ಟು ಫೋರ್ಸ್ ಅಂದರೆ ಭಾರತಕ್ಕೆ ಸಂವಿಧಾನ ಜಾರಿಗೆ ಬಂದಾಗ ಪ್ರೆಸೆಂಟ್ ಎಷ್ಟಾಗಿದೆ ಸರ್ ಆರ್ಟಿಕಲ್ಸ್ ಅಂದರೆ 448 ಆರ್ಟಿಕಲ್ಸ್ ಆಗಿದೆ. ಶೆಡ್ಯೂಲ್ಸ್ 12 ಇದೆ, ಚಾಪ್ಟರ್ಸ್ 25 ಆಗಿದೆ, ಅಮೆಂಡ್ಮೆಂಟ್ಸ್ 115 ಅಮೆಂಡ್ಮೆಂಟ್ಸ್ ಅಂತ ತಿದ್ದುಪಡಿ. ಯಾಕೆ ಅಂದರೆ ಎವ್ರಿ ಇಯರ್ ಬೈ ಇಯರ್ ವಿ ಕ್ಯಾನ್ ಕರೆಕ್ಷನ್ ಟು ದ ಅವರ್ ಕಾನ್ಸ್ಟಿಟ್ಯೂಷನ್, ರಿಮೂವಿಂಗ್ ದ ಬ್ಯಾಡ್ ಥಿಂಗ್ಸ್ ವಿ ಕ್ಯಾನ್ ಆ್ಯಡೆಡ್ ಟು ದ ಗುಡ್ ಥಿಂಗ್ಸ್. ಇಲ್ಲಿರುವಂಥ ಕೆಟ್ಟದ್ದನ್ನು ತೆಗೆದುಬಿಟ್ಟು ಒಳ್ಳೆಯದನ್ನ ಆ್ಯಡ್ ಮಾಡ್ತೀವಿ. ಕೆಟ್ಟದ್ದು ಮೀನ್ಸ್ ಕಠಿಣವಾಗಿರೋದು, ಅದು ಮಾಡಬೇಕಾದ್ರೆ ಆಗಿರೋದು ಸಣ್ಣ ಪುಟ್ಟ ಗೊಂದಲಗಳನ್ನ ತೆಗೆದುಬಿಟ್ಟು ಸರಿಯಾಗಿ ಮಾಡ್ತಾ ಇದ್ದೀವಿ. ಜಾರಿಗೆ ಬಂದಾಗ ವಿಧಿಗಳು 395 ಇತ್ತು, ಶೆಡ್ಯೂಲ್ಡ್ 12 ಇತ್ತು, ಚಾಪ್ಟರ್ 8 ಇತ್ತು. ಪ್ರೆಸೆಂಟು ಆರ್ಟಿಕಲ್ಸು 448 ಇದೆ, ಶೆಡ್ಯೂಲ್ 12 ಇದೆ, ಚಾಪ್ಟರ್ಸ್ 25 ಆಗಿದೆ, ಅಮೆಂಡ್ಮೆಂಟ್ ತಿದ್ದುಪಡಿಗಳು 115 ಆಗಿದೆ. ಆರ್ ಯು ಕ್ಲಿಯರ್? ಗೊತ್ತಾಗ್ತಾ ಇದೆಯಾ? ದಿಸ್ ಟೈಮ್ಸ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಾರ್ಮ್ಡ್ ಬೈ ದ ಅವರ್ ಎಕ್ಸ್ ಲಾ ಮಿನಿಸ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಥರವಾಗಿ ಭಾರತದ ಸಂವಿಧಾನವನ್ನು ನಮ್ಮ ಲಾ ಮಿನಿಸ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದು ಹೋಗ್ತಾರೆ. ಎನಿ ಡೌಟ್ಸ್? ಐ ಥಿಂಕ್ ಇಫ್ ಯು ಆಲ್ ಅಂಡರ್ಸ್ಟುಡ್
ನಿಮಗೆಲ್ಲರಿಗೂ ಇದು ಅರ್ಥ ಆಗಿದೆ. ಟುಡೇ ಇನ್ ದಿಸ್ ಕ್ಲಾಸ್ ವಿ ಕ್ಯಾನ್ ಲರ್ನ್ ಅಬೌಟ್ ದ ಮೀನಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಡ್ರಾಫ್ಟಿಂಗ್ ಕಮಿಟಿ ಆ್ಯಂಡ್ ಪ್ರಿಪೇರಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ದೀಸ್ ಆರ್ ಆಲ್ ಲರ್ನ್ ಇನ್ ದಿಸ್ ಕ್ಲಾಸ್. ಇದೆಲ್ಲನೂ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಆದರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಟುಡೇಸ್ ಹೋಮ್ವರ್ಕ್. ಏನು ಸರ್ ಇವತ್ತು ಹೋಮ್ವರ್ಕ್ ಅಂದರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಫಸ್ಟ್ ಕ್ವಶನ್, ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? First question, what is constitution? Second one, who was the president of the Constituent Assembly? Once again I repeat it, who was the president of the Constituent Assembly? The third one, who is the law minister of independent India? Who is the law minister of independent India? Fourth one, on which day India was declared as a republic? Once again I repeat it, on which day India was declared as a republic. Okay, after your HW take one photocopy, send our WhatsApp number. Okay, bye, have a nice day, stay home, stay safe.